ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಿನ ಬೆಳಗಾದ್ರೆ ಹೊಸ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಕೈಪಾಳ್ಯದ ಒಳಗಿನ ಸಿಎಂ ಕುರ್ಚಿ ಫೈಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿ ಬಿಡಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಬೇರೆ ಯಾರು ಅಲ್ಲ, ಕೈಪಾಳ್ಯದಿಂದಲೇ ಸಂದೇಶಗಳು ಹೊರಗಡೆ ಬರ್ತಿರೋದು. ಈಗ ಅಂಥದ್ದೇ ಒಂದು ಮೆಸೇಜ್, ಅದು ಕೂಡ ಓಪನ್ ಸ್ಟೇಜ್ ಅಲ್ಲಿ ಬಹಿರಂಗವಾಗಿ ನೆಕ್ಸ್ಟ್ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಮೊಳಗಿದೆ. ಕೈ ನಾಯಕರಿಂದಾನೇ, ಅದು ಕೂಡ ಇನ್ನೊಬ್ಬ ಬಿಗ್ ಲೀಡರ್ ಎದುರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿರೋದು. ಈ ನಾಯಕನಿಗೆ ಪಕ್ಷದ ಒಳಗಿನ ದೊಡ್ಡ ಲೀಡರ್ಸ್ ಬಲವೂ ಕೂಡ ಸಿಕ್ಕೇ ಬಿಡ್ತಾ. ಹಾಗೆ ಇದರ ನಡುವೆ ಕುತೂಹಲಕ್ಕೆ ಕಾರಣ ಆಗಿರೋ ಮತ್ತೊಂದು ಮೀಟಿಂಗ್ ಮಾಹಿತಿನ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೈಪಾಳ್ಯದಲ್ಲಿ ಯಾರು ಯಾರನ್ನ ಭೇಟಿ ಆಗ್ತಿದ್ದಾರೆ, ಅದು ಕೂಡ ಮೀಟಿಂಗ್ ನಡೀತಾ ಇರುವಂತಹ ಸ್ಥಳಗಳು ಎಲ್ಲ ಕುತೂಹಲಕ್ಕೆ ಕಾರಣ ಆಗಿದೆ. ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿದ್ದು, ರಾಹುಲ್ ಗಾಂಧಿ ಅವ್ರನ್ನ ಮೊದಲು ಭೇಟಿಯಾಗಿದ್ದು, ಈಗ ಮೊನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದು, ಇಲ್ಲಿ ಪರಮೇಶ್ವರ್ ಅವ್ರ ಜೊತೆ ಸುಮಾರು 3-4 ಸುತ್ತಿನ ಸಭೆಗಳು ಸೀಕ್ರೆಟ್ ಆಗಿ ನಡೆದಿವೆ. ಯಾವುದ್ರ ಬಗ್ಗೆನೂ ರಹಸ್ಯವನ್ನು ಬಿಟ್ಟುಕೊಟ್ಟಿಲ್ಲ. ಇಷ್ಟೆಲ್ಲದರ ಬೆನ್ನಲ್ಲೇ ಈಗ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಕುತೂಹಲಕಾರಿ ಬೆಳವಣಿಗೆ. ಡಿ ಕೆ ಶಿವಕುಮಾರ್ ಅವರು ಕೂಡ ದಿಢೀರ್ ಅಂತ ಖರ್ಗೆ ಅವ್ರನ್ನ ಭೇಟಿಯಾದ್ರು. ಅವರು ಭೇಟಿಯಾದ ಬೆನ್ನಲ್ಲೇ ಡಿ ಕೆ ಸುರೇಶ್ ಅವ್ರನ್ನ ಮೀಟ್ ಮಾಡ್ತಿರೋದು ಖರ್ಗೆ ಅವರು. ಇದೆಲ್ಲವೂ ಕೂಡ ಹೊಸ ಲೆಕ್ಕಾಚಾರಗಳನ್ನ ತೋರಿಸ್ಕೊಡ್ತಾ ಇದೆ. ಕೈಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಕುರ್ಚಿ ಖಾಲಿಯಾಗುವ ಸುಳಿವು ಸಿಕ್ಕದೆ ಎಷ್ಟು ಬೆಳವಣಿಗೆಗಳು ನಡೆಯೋದು ಕಷ್ಟ. ಹೀಗಿರುವಾಗ ಕೈಪಾಳ್ಯದಿಂದಾನೇ ಒಂದು ಮೆಸೇಜ್ ನೆಕ್ಸ್ಟ್ ಸಿಎಂ ಬಗ್ಗೆ, ಅದು ಕೂಡ ಇನ್ನೊಬ್ಬ ನಾಯಕನ ಎದುರು ಬಹಿರಂಗ ವೇದಿಕೆಯಲ್ಲಿ. ಹಾಗಾದ್ರೆ ಈ ನಾಯಕ ಸಿಎಂ ಆಗೋದಿಕ್ಕೆ, ಸಿಎಂ ಮಾಡೋದಿಕ್ಕೆ ದೊಡ್ಡ ನಾಯಕರು ಕೂಡ ಬೆನ್ನಿಗೆ ನಿಂತು ಬಿಟ್ಟಿದ್ದಾರಾ? ಎಸ್ ವೀಕ್ಷಕರೇ, ಬೆಳಗಾವಿ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಅಭಿಮಾನಿಗಳು ಮುಂದಿನ ಸಿಎಂ ಅಂತ ಕೂಗಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಅವರ ಅಭಿಮಾನಿಗಳು ಸಹಜವಾಗಿ ಬಯಸ್ತಾ ಇರ್ತಾರೆ. ಎಲ್ಲ ನಾಯಕರಿಗೂ ಆ ಆಸೆ ಇರುತ್ತೆ. ಅಭಿಮಾನಿಗಳು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮುಂದಿನ ಸಿಎಂ ಅಂತ ಹೇಳೋದು ದೊಡ್ಡ ವಿಷಯ ಆಗಲ್ಲ. ಆದರೆ ತುಮಕೂರಿಗೆ ಹೋಗಿದ್ರಲ್ಲ ನಿನ್ನೆ, ದಲಿತ ಸಂಘರ್ಷ ಸಮಿತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಪರಮೇಶ್ವರ್ ಅವ್ರ ಜೊತೆಗೆ ಮೀಟಿಂಗ್ ಆಯಿತು. ಅತಿಥಿ ಗೃಹದಲ್ಲಿ ಒಂದಿಷ್ಟು ಸೀಕ್ರೆಟ್ ಮಾತುಕತೆಗಳು ನಡೆದವು. ಇದೆಲ್ಲ ಆದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಸ್ಟೇಜಿಗೆ ಬರ್ತಾ ಇದ್ದ ಹಾಗೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ ಜಯವಾಗಲಿ ಅನ್ನೋ ಕೂಗು ಪರಮೇಶ್ವರ್ ಅವರ ಎದುರೇ ಮೊಳಗಿದೆ. ಅದು ಪರಮೇಶ್ವರ್ ಅವರ ಜಿಲ್ಲೆ ತುಮಕೂರಿನಲ್ಲಿ ಪರಮೇಶ್ವರ್ ಅವರ ಎದುರಿಗೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತಾರೆ. ಏನು ರಿಯಾಕ್ಟ್ ಮಾಡಲ್ಲ, ಸುಮ್ಮನಿರಪ್ಪ ಅನ್ನೋ ರಿಯಾಕ್ಷನ್ನು ಕೂಡ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಬರಲ್ಲ. ಸೈಲೆಂಟಾಗಿ ನಡೀತಾರೆ ಅವರು. ಕುತೂಹಲ ಇದು ಬೆಳಗಾವಿಯಲ್ಲೆಲ್ಲ ಮೊಳಗಿರೋದು. ಪರಮೇಶ್ವರ್ ಅವ್ರ ಜಿಲ್ಲೆಯಲ್ಲಿ ಪರಮೇಶ್ವರ್ ಅವರ ಎದುರೇ ಮೊಳಗಿದೆ ಅಂದರೆ, ಅದು ಕೂಡ ಪರಮೇಶ್ವರ್ ಅವ್ರ ಜೊತೆ ಪದೇ ಮೀಟಿಂಗ್ ಮಾಡ್ತಿದ್ದಾರೆ ಅಂದರೆ, ಪರಮೇಶ್ವರ್ ಸೇರಿದಂತೆ ದಲಿತ ನಾಯಕರು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡೋದಕ್ಕೆ ನಿಂತಿದ್ದಾರಾ? ಸಿದ್ದರಾಮಯ್ಯನವರು ಕೆಳಗಿರಿತಾರೆ ಅಂದ್ರೆ ಹೈಕಮಾಂಡ್ ಆಯ್ಕೆ, ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಡಿಕೆ ಆಗಬಹುದು ಅನ್ನೋ ಕಾರಣಕ್ಕೆ ಬಹಳಷ್ಟು ನಾಯಕರು ಈಗ ಡಿಕೆ ನಾಯಕತ್ವ ಒಪ್ಪೋದಿಕ್ಕೆ ರೆಡಿ ಇಲ್ಲದವ್ರಿಗೆ ಸತೀಶ್ ಕೈ ಬಲಪಡಿಸೋದಕ್ಕೆ ನಿಂತಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯನವ್ರ ಜೊತೆನೂ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದ್ವು. ಆದರೆ ಇತ್ತೀಚಿನ ದಿನದಲ್ಲಿ ಅವರು ಸಿದ್ದು ಕ್ಯಾಂಪಲ್ಲೇ ಕಾಣಿಸ್ಕೊಳ್ತಿದ್ದಾರೆ ಹೆಚ್ಚು. ಎಲ್ಲಕ್ಕಿಂತ ಪ್ರಮುಖವಾಗಿ ಸಿದ್ದರಾಮಯ್ಯ ಬಗ್ಗೆ ಏನೇ ವ್ಯತ್ಯಾಸಗಳಿದ್ರು ಅವರೊಬ್ಬರು ಬಿಗ್ ಲೀಡರ್, ಮಾಸ್ ಲೀಡರ್ ಅನ್ನೋದ್ರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಬಹಳಷ್ಟು ಜನಕ್ಕೆ ಅವರನ್ನ ತಮ್ಮ ನಾಯಕ ಅಂತ ಹೇಳ್ಕೊಳ್ಳೋದಿಕ್ಕೋ ಅಥವಾ ಅವರ ಜೊತೆಗೆ ಅವರ ಕೆಳಗಡೆ ಕೆಲಸ ಮಾಡೋದಿಕ್ಕೋ ಇರಸುಮುರುಸಾಗಲ್ಲ. ಅದೇ ಆ ಜಾಗಕ್ಕೆ ಡಿಕೆ ಬಂದರೆ ಸೀನಿಯರ್ಸ್ಗೆ ಇರಸುಮುರುಸ ಆಗಬಹುದು. ಈ ಕಾರಣಕ್ಕೆ ಬೇರೊಬ್ಬರನ್ನ ಅಲ್ಲಿ ಕೂರಿಸೋದಿಕ್ಕೆ, ತಮ್ಮ ಕೆಲಸ ಕಾರ್ಯ ಮತ್ತೊಂದು ಸುಗಮವಾಗಿರುವಂತೆ ನೋಡ್ಕೊಳ್ಳೋದಿಕ್ಕೆ ಈಗ ಈ ಸಮೀಕರಣವನ್ನು ರೆಡಿ ಮಾಡಿದ್ದಾರಾ? ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ. ಕೈ ಪ್ರಮುಖ ನಾಯಕರು ಅತ್ತ ಡಿಕೆ ಬ್ರದರ್ಸ್ ಗಂಭೀರವಾಗಿ ಕೆಲಸ ಕೊನೆಗೂ ಶುರು ಮಾಡದಂತೆ ಕಾಣಿಸ್ತಾ ಇದೆ. ಬಹಿರಂಗವಾಗಿ ಅವ್ರ ಕಡೆಯಿಂದನೂ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಚನ್ನಪಟ್ಟಣದಲ್ಲಿ ಡಿಕೆ ಸುರೇಶ್ ಅಖಾಡಕ್ಕಿಳಿಯುವ ಸುಳಿವು ಸಿಕ್ಕಿದೆ. ಜಾತಿ ಗಣತಿ ವಿಚಾರದಲ್ಲಿ ಹುಷಾರಾಗಿರಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ಕೊಟ್ಟು ಮುಂದಿನ ನಡೆಯ ಬಗ್ಗೆ ಪರೋಕ್ಷ ಸುಳಿವನ್ನು ಕೊಡ್ತಿದ್ದಾರೆ. ಸೊ ಅಲ್ಲಿಂದಾನು ಶುರುವಾಗಿದೆ ಶಸ್ತ್ರಾಭ್ಯಾಸ. ಈ ಹೊತ್ತಲ್ಲಿ ಮತ್ತಷ್ಟು ಚುರುಕುಗೊಳಿಸ್ತಾ ಇರೋದು
ಸಿದ್ದು ಆಪ್ತ ಬಳಗದ ಕಾರ್ಯಾಚರಣೆಯನ್ನ, ಕುತೂಹಲಕಾರಿ ಅಂಶ ಇದು, ಕೈಪಾಳ್ಯದ ಒಳಗಡೆ. ಇದರ ನಡುವೆ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮೀಟಿಂಗು. ಸತೀಶ್ ಜಾರಕಿಹೊಳಿ ಅವರನ್ನ BY ವಿಜಯೇಂದ್ರ ಅವರು ಹೋಗಿ ಭೇಟಿ ಮಾಡಿರೋದು. ಖಂಡಿತ ಇದು ಅವರ ಕ್ಷೇತ್ರದ ಸಂಬಂಧಪಟ್ಟ ಕೆಲಸ. ಅವರೇ ಹೇಳ್ಕೊಂಡಿದ್ದಾರೆ, ವಿಜಯೇಂದ್ರ ಶಾಸಕರಾಗಿರುವ ಕ್ಷೇತ್ರದ ಕೆಲವು ಲೋಕಲ್ ಲೀಡರ್ಸ್ನೆಲ್ಲ ಕರ್ಕೊಂಡು ಬಂದಿದ್ರು ಜೊತೆಗೆ. ಸೊ ಇದು ಕ್ಷೇತ್ರದ್ದೇನೋ ಟೋಲು ರಸ್ತೆಗೆ ಸಂಬಂಧಪಟ್ಟ ಕೆಲಸ ಅಂತಾನೆ ತೋರಿಸಿದ್ರು ಕೂಡ ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರವಾಗಿ ಬಿಜೆಪಿ ವಾಗ್ದಾಳಿ ನಡೆಸಿ ಕುರ್ಚಿಯಿಂದ ಇಳಿಲೇಬೇಕು ಅಂತ ಹೇಳ್ತಿರೋ ಹೊತ್ತಲ್ಲಿ, CM ಬದಲಾವಣೆಗೆ ರಾಜ್ಯವ್ಯಾಪಿ ಹೋರಾಟವನ್ನು ಕೈಗೆತ್ಕೊಂಡಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗೋದ್ರ ಹಿಂದೆ, ಅದು ಕೂಡ ರಾಜ್ಯಾಧ್ಯಕ್ಷರಾಗಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಏನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಹೈಕಮಾಂಡಿಂದ ಬಂದಿರೋ ಟಾಸ್ಕಾ ಅಥವಾ ಇಲ್ಲೇ ಲೋಕಲ್ ಆಗಿ ಏನಾದರೂ ಮೆಸೇಜ್ ಕೊಡಬೇಕಾ, ಏನಾದರೂ ಆಗಿರಬಹುದು. ಕ್ಷೇತ್ರದ ಕೆಲಸ ನಿಮಿತ್ತವೇ ಆಗಿದ್ರು ಈ ಮೀಟಿಂಗ್ ಅಲ್ಲೊಂದು ಮೆಸೇಜ್ ಕಾಣ್ತಿದೆ ಅನ್ನೋದು ಕ್ಲಿಯರ್. ಒಂದಂತೂ ಪಕ್ಕ, ಬಿಜೆಪಿಯಲ್ಲಿ ಒಂದೆರಡು ಬಣಗಳು ಕ್ಲಿಯರ್ ಆಗಿ, ಕಾಂಗ್ರೆಸ್ನಲ್ಲಿ ಈಗ CM ಚೇಂಜ್ ಆದ್ರೆ ತಾವು ಇಂಥವ್ರ ಬೆನ್ನಿಗೆ ಅಥವಾ ಇಂಥವರಾದ್ರೆ ಬೆಸ್ಟು, ನಾವು ಕೂಡ ಪರೋಕ್ಷವಾಗಿ ಹೊರಗಿಂದ ಬಲ ತುಂಬ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ. ಸಿದ್ದರಾಮಯ್ಯನವರು ಇಳಿದ್ರೆ ಯಾರ CM ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯಿಂದನೂ ಅದರದ್ದೇ ಆದಂಥ ಲೆಕ್ಕಾಚಾರಗಳಾಗ್ತಿರ್ತವೆ. ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಇರೋ ತನಕ ಇಂಥವ್ರು CM ಆಗಿರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಒಂದೊಂದು ಬಣ ಒಂದೊಂದು ರೀತಿಯಲ್ಲಿ ಯೋಚಿಸ್ತಾ ಇದೆ. ಇದರ ನಡುವೆ ಈಗ ವಿಜಯೇಂದ್ರ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿರೋದು. 46 ಶಾಸಕರು 50 ಶಾಸಕರನ್ನೆಲ್ಲ ಒಗ್ಗೂಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಿದೆ. ಈಗ ಮುಂದಿನ CM ಅನ್ನೋ ಕೂಗು ಕೂಡ ಮೊಳಗೋಕ್ ಶುರುವಾಗಿದೆ. ಸೊ ಯಾರು ಊಹೆ ಮಾಡದಂಥ ಒಂದು ಲೆಕ್ಕವನ್ನು ಪಕ್ಕಾ ಮಾಡೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಅಂತಹ ಪರಿಸ್ಥಿತಿ ಕಾನೂನು ಹೋರಾಟದಲ್ಲೂ ಕೂಡ ಸಂಕಷ್ಟ ಎದುರಾಗಿದ್ದೇ ಹೌದಾದರೆ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.